ನಮಸ್ಕಾರ. AM2PM ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸೊ ಇಷ್ಟು ದಿವಸ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಸಮ್ ಏನು ಕೆಲಸ ಇತ್ತು, ಸ್ವಲ್ಪ ಇಶ್ಯೂಸ್ ಆಗಿತ್ತು ಏನು ಯೂಟ್ಯೂಬ್ ಅಲ್ಲಿ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಕ್ ಹೋಗಿರಲಿಲ್ಲ. ಸೊ ಇನ್ಮೇಲೆ ನನ್ನ ವಿಡಿಯೋಸು ಪ್ರತಿ ಡೈಲಿ ಬರುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸೊ ದಟ್ ನಾನು ಡೈಲಿ ವಿಡಿಯೋ ಬಿಡ್ತಾ ಇರ್ತೀನಿ. ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ನಾವು ತಿಳಿಸ್ಬೋದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನೋ ಅದು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅಂತ ಹೇಳ್ತಾ, ಹಾಗಿದ್ರೆ ತಡ ಮಾಡೋದು ಬೇಡ. ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಹೋದ್ ವೀಕ್ ಏನು ಪರ್ಫಾರ್ಮೆನ್ಸ್ ನೋಡ್ತಾ ಬಂದ್ರೆ, ಏನೋ ಸ್ಕೂಲ್ ಟಾಸ್ಕ್ ಕೊಟ್ಟಿದ್ರು ಬಿಗ್ ಬಾಸ್ ಕಡೆಯಿಂದ. ಆಬ್ವಿಯಸ್ಲಿ ಅದು ಏನೋ ಪ್ರತಿ ಸೀಸನ್ ಇದ್ದೇ ಇರುತ್ತೆ. ಸೊ ಈ ಸೀಸನ್ ಕೂಡ ಯಾರು ಕಾಮಿಡಿ ಆಕ್ಟರ್ ಇರ್ತಾರೋ ಸೊ ಅವ್ರದ್ದು ಇಲ್ಲಿ ಏನೋ ಸ್ಕೂಲ್ ಅಂತ ವಿಷಯ ಬಂದಾಗ ಸೊ ಅವ್ರ ಕಂಟೆಂಟ್ ಸ್ವಲ್ಪ ಹೈ ಆಗ್ತಾ ಹೋಗುತ್ತೆ. ಬಿಕಾಸ್ ನೀವು ಹೋದ್ ಸಾರಿ ಏನೋ ಕುರಿ ಪ್ರತಾಪ್ ಅವರು ಇದ್ದಾಗ ನೋಡಿರ್ಬೋದು ನೀವು. ಕುರಿ ಪ್ರತಾಪ್ ಅವರು ಆ ದಿವಸ ಚೆನ್ನಾಗಿ ಮಾಡಿದ್ರು ಬಿಕಾಸ್ ಅಲ್ಲಿ ಕಾಮಿಡಿ ಕಂಟೆಂಟ್ ಸ್ಕೂಲಲ್ಲಿ ತುಂಬಾ ಹೈಪ್ ಆಗುತ್ತೆ. ಯಾಕಂದ್ರೆ ಆ ಸ್ಕೂಲಲ್ಲಿ ಏನ್ ನಾವು ಕೀಟ್ಲೆ ಮಾಡ್ತೀವೋ ಅದೆಲ್ಲ ಸ್ವಲ್ಪ ನಾಲೆಜಬಲ್ ಥಿಂಗ್ಸ್ ನ ಸೊ ಅಲ್ಲಿ ನೀವು ಆಕ್ಟ್ ಮಾಡಿ ತೋರಿಸಿದಾಗ ಸ್ವಲ್ಪ ನಮಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನೋಡೋರ್ಗೆ. ಸೊ ಆ ಪ್ರಕಾರ ಅಂತ ಬಂದಾಗ ತುಕಾಲಿ ಅವರು ಎಕ್ಸಲೆಂಟ್ ಆಗಿ ಮಾಡಿದ್ರು ಈ ವೀಕ್. ಸೊ ಕಿಚ್ಚನ ಚಪ್ಪಾಳೆನೂ ಅವ್ರಿಗೆ ಹೋಗುತ್ತೆ ಅನ್ಕೊಂಡಿದೀನಿ, ಯಾಕಂದ್ರೆ ಉತ್ತಮ ಅವ್ರಿಗೆ ಹೋಗಿದೆ ಆಬ್ವಿಯಸ್ಲಿ. ಸೊ ಈ ಸಾರಿ ಉತ್ತಮ ಮತ್ತೆ ಕಳಪೆ ಸರಿಯಾದ ಜನಕ್ಕೆ ಸಿಕ್ಕಿದೆ ಅಂತ ನನಗನ್ನಿಸ್ತದೆ. ಬಿಕಾಸ್ ಉತ್ತಮ ಅಂತ ಬಂದ್ರೆ ಸೊ ತುಕಾಲಿ ಅವರು ಏನ್ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಬಂದ್ರು ಏನು ಸ್ಕೂಲ್ ಟಾಸ್ಕ್ ಅಲ್ಲಿ. ಸೊ ಅದರಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಸ್ವಲ್ಪನೂ ಅಲ್ಲಿ ಇಲ್ಲಿ ಹೋಗಿರ್ಲಿಲ್ಲ. ಸೊ ಅದೇನು ಚೈಲ್ಡಿಶ್ ಮೈಂಡ್ ಇತ್ತು, ಸ್ವಲ್ಪ ಏನೋ ಟಾಸ್ಕ್ ವಿಚಾರ ಅಂತ ಬಂದಾಗ, ಏನು ಬಿಗ್ ಬಾಸ್ ಅಂತ ಬಂದಾಗ ಸ್ವಲ್ಪ ಏನೋ ಮಾತಾಡಿದ್ರು ಅಲ್ಲಿ ಇಲ್ಲಿ ಬಿಟ್ರೆ. ಸೊ ಆ ಸ್ಕೂಲ್ ಟಾಸ್ಕ್ ಅಂತ ಬಂದಾಗ ಆ ಸ್ಕೂಲ್ ಟಾಸ್ಕ್ ಯಾವ ತರ ಇರ್ತಾರೋ, ಜನ ಯಾವ ತರ ರಿಯಾಕ್ಟ್ ಮಾಡ್ತಾರೆ, ಅಲ್ಲಿ ಏನೋ ಮಕ್ಕಳು ಯಾವ ತರ ಇರ್ತಾರೆ, ಸೊ ಅದೇ ತರನೇ ಮಾಡಿದ್ರು. ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿತ್ತು, ಸ್ವಲ್ಪ ಅಲ್ಲ ತುಂಬಾನೇ ಎಂಟರ್ಟೈನ್ಮೆಂಟ್ ಆಗಿತ್ತು. ಬಟ್ ಅವ್ರನ್ನ ಬಿಟ್ಟು ಬೇರೆ ಯಾವ್ದು ಎಂಟರ್ಟೈನ್ಮೆಂಟ್ ಅಷ್ಟೊಂದು ಸಿಗ್ಲಿಲ್ಲ. ಸೊ ಟ್ರೈ ಮಾಡ್ತಾ ಇದ್ರು, ಬಟ್ ಆ ಟ್ರೈ ಅಲ್ಲಿ ಸೊ ವಿನ್ ಆಗಿದ್ದು ಆಬ್ವಿಯಸ್ಲಿ ತುಕಾಲಿ ಅವರು ಮಾತ್ರ ಚೆನ್ನಾಗಿ ಮಾಡಿದ್ರು. ಸೊ ಇನ್ನು ಕಳಪೆ ಅಂತ ಬಂದಾಗ ಏನು ಟಾಸ್ಕ್ ಅಲ್ಲಿ ಅವರು ಸ್ಟೂಡೆಂಟ್ ಆಗಿದ್ದಾಗ ಚೆನ್ನಾಗಿ ಮಾಡಿದ್ರು ಪವಿ ಅವರು, ಇಲ್ಲ ಅಂತ ಹೇಳಲ್ಲ. ಬಿಕಾಸ್ ಏನೋ ಅವರೇಜ್ ಅಲ್ಲಿ ಮಾಡಿದ್ರು. ಬಟ್ ಟೀಚರ್ ಅಂತ ಬಂದಾಗ ಟೀಚ್ ಮಾಡುವಾಗ ಸೊ ಆ ಟೀಚರ್ದು ಒಂದು ಕ್ವಾಲಿಟೀಸ್ ಇರ್ತವೆ. ಸೊ ಆ ಕ್ವಾಲಿಟೀಸ್ ಅವರಲ್ಲಿ ಕಾಣಲೇ ಇಲ್ಲ. ಸೊ ಏನ್ ತುಕಾಲಿ ಅವರು ಕಾಮಿಡಿ ಮಾಡುವಾಗ ಅಲ್ಲಿ ನಕ್ಕೊಂಡು ಅವ್ರು ಯಾವ್ದನ್ನು ಆಕ್ಟ್ ಮಾಡ್ಲಿಲ್ಲ, ಅವ್ರಿಗೆ ಒಂದು ಬುದ್ಧಿವಾದ ಹೇಳಿಲ್ಲ. ಸೊ ಆ ತರ ಮಾಡ್ಬಾರ್ದು ಅಂತ. ಸೊ ಅವ್ರು ಏನು ಕಾಮಿಡಿ ಮಾಡಿದ್ರು ಅದಕ್ಕೆ ಏನು ಆಕ್ಷನ್ಗೆ ರಿಯಾಕ್ಷನ್ ಮಾಡ್ಲಿಲ್ಲ ಅವರು. ಸೊ ಅವರು ಕಳಪೆಗೆ ಹೋಗೋದಾಯ್ತು. ದೆನ್ ಈ ವೀಕಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳೋದಾದ್ರೆ, ಈ ವೀಕಲ್ಲಿ ಎಷ್ಟೋ ಒಂದು 8 ಜನ ನಾಮಿನೇಟ್ ಆಗಿದ್ದಾರೆ. 8 ಜನದಲ್ಲಿ ನನಗೆ ಈ 3 ಮೇಲೆ ತುಂಬಾ ಏನೋ ಹೋಗ್ಬೋದು, ಇದರಲ್ಲಿ ಒಬ್ರು 3ರಲ್ಲಿ ಅಂತ ನನ್ಗನ್ಸಿದೆ. ಮೊದಲನೇವ್ರು ಬಂದ್ಬಿಟ್ಟು ಪವಿ ಅವರು ಯಾಕಪ್ಪ ಅಂತ ಹೇಳಿದ್ರೆ, ಅವರು ಇವಾಗ ಬಂದು ಒಂದು 2 to 3 ವೀಕ್ಸ್ ಆಯ್ತಷ್ಟೇ. ಸೊ ಅವ್ರಿಗೆ ಏನು ಹೊಂದ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ವಾ. ಸೊ ಎಲ್ಲರೂ ಸೀನಿಯರ್ಸ್ ಇರ್ತಾರೆ ಅಲ್ಲಿ, ಅಂದ್ರೆ ಬಿಗ್ ಬಾಸ್ ಮನೆ ನೋಡಕ್ ಬಂದ್ರೆ ಎಲ್ಲರೂ ಸೀನಿಯರ್ಸ್ ಇರ್ತಾರೆ. ಸೊ ಪವಿ ಅವರು ಸ್ವಲ್ಪ ಏನೋ ಜೂನಿಯರ್ಸ್ ಅಂತ ಹೇಳ್ಬೋದು, ಯಾಕಂದ್ರೆ ಅಡ್ಜಸ್ಟ್ ಆಗ್ಬೇಕಲ್ವಾ. ಸೊ ಇವರು ಎಲ್ಲರೂ ಅಡ್ಜಸ್ಟ್ ಆಗಿರ್ತಾರೆ. ಯಾರು ನಮ್ಮವರು, ಯಾರು ನಮ್ಮ ಫ್ರೆಂಡ್ಸ್ ಎಲ್ಲ ಅಂದ್ರೆ ಗ್ರೂಪ್ಸ್ ಎಲ್ಲ ಮಾಡ್ಕೊಂಡಿರ್ತಾರೆ. ಸೊ ಇವಾಗ ಪವಿ ಅವರು ಏನಕ್ಕೆ ಹೋಗ್ತಾರೆ ಅಂದ್ರೆ, ಅವ್ರ ಆಟನ ಅವ್ರು ಪ್ರೂವ್ ಮಾಡ್ಕೋಬೇಕು. ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ರೆ ಅದೇ, ಅವರು ಎಷ್ಟು ಪ್ರೂವ್ ಮಾಡ್ತಾರೋ ಸೊ ಅಷ್ಟು ಬೇಗ ಅವರು ಹೋಗಕ್ ಆಗಲ್ಲ ಮನೆಗೆ. ಸೊ ಫೈನಲ್ ವರ್ಗು ಹೋಗ್ಬೋದು, ಬಟ್ ಅವ್ರು ಎಂತನೂ ಪ್ರೂವ್ ಮಾಡ್ಕೊಳ್ತಿಲ್ಲ. ಸೊ ಏನು ನಮ್ರತಾ ಅವ್ರ ತರ ವಿನಯ್ಗೆ ಬಕೆಟ್ ಹಿಡ್ಕೊಂಡು ಹೋಗ್ತಾ ಇದಾರೆ ಅಂತ ನನಗೆ ಅನಿಸಿದೆ ಆಬ್ವಿಯಸ್ಲಿ. ದೆನ್ ಇನ್ನೊಂದು ಹೆಸರು ಅಂದ್ರೆ ಮೈಕಲ್ ಅವರು ಏನಕ್ಕಂದ್ರೆ, ಅವರು ಆಕ್ಚುಲಿ ಈಗ ಏನು ಇದಾರೆ ಕಂಟೆಸ್ಟೆಂಟ್, ಆ ಕಂಟೆಸ್ಟೆಂಟ್ಗೆ ಕಂಪೇರ್ ಮಾಡಿದ್ರೆ ಅವ್ರು ಸ್ವಲ್ಪ ಏನೋ ಲೋ ಅನಿಸುತ್ತೆ. ಸೊ ಅವ್ರಿಗೆ ಅಷ್ಟೊಂದು ಫ್ಯಾನ್ ಬೇಸಿಸ್ ಅಷ್ಟಿಲ್ಲ, ಏನು ಇವ್ರಿಗಿರೋ ಅಷ್ಟು ಇಲ್ಲ. ಫ್ಯಾನ್ ಬೇಸಿಸ್ ಇದೆ ಬಿಕಾಸ್ ನಿಮ್ಗೆ ಗೊತ್ತಿರೋ ಹಾಗೆ ಅವರು ರೌಡೀಸ್ಗೆ ಹೋಗಿ ಬಂದವರು, ರೌಡೀಸ್ ಅಲ್ಲಿ ಇನ್ನು ಪಾರ್ಟಿಸಿಪೇಟ್ ಮಾಡಿದವರು. ಅದನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇಲ್ಲಿ ಮ್ಯಾಚ್ ಆಗಲ್ಲ ಅವ್ರಿಗೆ ಆಕ್ಚುಲಿ. ಅಂದ್ರೆ ಅವರು ಕರ್ನಾಟಕದವ್ರು ಅಲ್ಲ, ಬಟ್ ಕನ್ನಡ ಏನು ಮಾತಾಡೋದು ನೋಡಿದ್ರೆ ಸೊ ನಮ್ಗೇನೆ ಒಂದ್ಸರ ಈ ಡೆಡಿಕೇಶನ್ ಮಾತ್ರ ಚೆನ್ನಾಗಿದೆ ಆಕ್ಚುಲಿ. ಏನು ಎಲ್ಲಿ ಕನ್ನಡ ಬರಲ್ವೋ ಅಲ್ಲಿ ಮಾತ್ರ ಇಂಗ್ಲಿಷ್ ನ ಯೂಸ್ ಮಾಡ್ತಾರೆ. ಸೊ ಅದು ಎಕ್ಸಲೆಂಟ್ ಅಂತ ಹೇಳ್ಬೋದು. ಸೊ ಅವರು ಮನೆ ಹೋಗೋ ಪ್ರಾಬಬಿಲಿಟೀಸ್ ಇದೆ ಆಕ್ಚುಲಿ, ನಂಗೆ ಗೊತ್ತಿಲ್ಲ, ಹೋಗ್ಬೋದು ಇಲ್ಲಕ್ಕಿಲ್ಲ. ಬಟ್ ಪವಿ ಅವರು ಹೋಗ್ಬೋದು. ದೆನ್ 3ನೇವ್ರು ಬಂದ್ಬಿಟ್ಟು ಸಿರಿ ಅವರು ಏನಕ್ಕಪ್ಪ ಅಂತಂದ್ರೆ,
ಒಬ್ರು ಏನೋ ಟಾಂಗ್ ಕೊಟ್ಟಾಗ ಅದನ್ನ ಕಾಮ ತಗೊಂಡು ಅದಕ್ಕೆ ಏನೋ ರಿಯಾಕ್ಷನ್ ಮಾಡಿದ್ರು. ಯಾಕಂದ್ರೆ ನಿನ್ನೆ ಕಿಚ್ಚನ ಒಂದು ಏನೋ ಲೆಟರ್ ಬಂದಾಗ ಅದರಲ್ಲಿ ಇತ್ತು. ಸೊ ಅದರಲ್ಲಿ ಏನು ಇನ್ಫಾರ್ಮೇಶನ್ ಇತ್ತು ಅಂತ ಹೇಳಿದ್ರೆ ಅವ್ರು ಯಾವ್ದಕ್ಕೂ ಆಕ್ಟ್ ಮಾಡಲ್ಲ, ಎಲ್ಲನೂ ಏನೋ ಸಲೀಸ ತಗೊಳ್ತಾರೆ. ಯಾರು ಏನ್ ಅನ್ಕೊಂತಾರೋ, ಏನ್ ಹೇಳಿದ್ರೆ, ಯಾರು ನನ್ನ ಮೇಲೆ ದ್ವೇಷ ಕಾಡ್ತಾರೋ, ಎಲ್ಲಿ ನನ್ನ ಮೇಲೆ ಏನೋ ಕೆಟ್ಟ ಅಭಿಪ್ರಾಯ ಬರುತ್ತೋ ಜನಗಳಿಗೆ, ಆ ತರ ಒಂದು ಸೇಫ್ ಗೇಮ್ ಆಡ್ತಿದ್ದಾರೆ ಸಿರಿಯವರು ಅಂತ ನನಗನ್ನಿಸಿದೆ. ಯಾಕಂದ್ರೆ ಇಷ್ಟು ದಿವಸ ಆದ್ಮೇಲೂ ಎಲ್ಲೇನೋ ಅವ್ರು ಬಿಟ್ಕೊಡ್ತಿಲ್ಲ ಅಂದ್ರೆ ಸೇಫ್ ಗೇಮ್ ಆಡ್ಕೊಂತಾನೆ ಬರ್ತಿದ್ದಾರೆ ಅವರು. ಬಿಕಾಸ್ ಸಿರಿ ಅವರು, ಪವ್ಯ ಅವರು, ದೆನ್ ಮೈಕಲ್ ಅವರು, ಈ ಮೂವರಲ್ಲಿ ಒಬ್ರು ಹೋಗೋದು ಮಾತ್ರ ಗ್ಯಾರಂಟಿ ಅನಿಸ್ತಿದೆ. ದೆನ್ ನಿನ್ನೆ ಲೆಟರ್ ಎಲ್ಲರಿಗೂ ಬಂದಿತ್ತು, ಅದರಲ್ಲಿ ಒಂದು ಸುಳಿವು ಸಿಕ್ಕಿದೆ. ಏನೋ ಕಾರ್ತಿಕ್ ಅವರು ಫೈನಲಿಸ್ಟ್ ಅಂತ. ಮೇ ಬಿ ಹೋಗಬಹುದು, ಇರ್ಲಿಕ್ಕಿಲ್ಲ, ಬಟ್ ಪಾಸಿಬಿಲಿಟೀಸ್ ತುಂಬಾ ಇದೆ. 80% ಅಂತಾನೆ ಹೇಳ್ಬೋದು ಪಾಸಿಬಿಲಿಟೀಸ್. ಅವರೇ ಫೈನಲ್ ಹೋಗಿ ವಿನ್ ಆಗೋ ಪಾಸಿಬಿಲಿಟಿನೂ ಇದೆ. ಆಕ್ಚುಲಿ ಹೇಳಕ್ಕಾಗಲ್ಲ, ಯಾಕಂದ್ರೆ ಕಾರ್ತಿಕ್ ಅವ್ರಿಗೆ ಫ್ಯಾನ್ ಬೇಸ್ ಸಖತ್ತಾಗಿದೆ. ಬಟ್ ವಿನಯ್ ಅವ್ರಿಗೂ ಅಷ್ಟೇ ಇದೆ. ಬಟ್ ಟಾಂಗ್ ಕೊಡ್ತಾ ಅವ್ರು ಏನ್ ಆಕ್ಷನ್ಸ್ ಇದೆ ಅಲ್ವಾ, ಅದರ ಆಕ್ಷನ್ಸ್ ಅದರಲ್ಲಿ ಸ್ವಲ್ಪ ಎಡುತ್ತಿದ್ದಾರೆ ವಿನಯ್ ಅವರು ಅಂತ ಹೇಳ್ಬೋದು. ಬಟ್ ಕಾರ್ತಿಕ್ ಅವರು ಸ್ವಲ್ಪ ನೋಡ್ಕೊಂಡು ತಿಳ್ಕೊಂಡು ಆಡ್ತಿದ್ದಾರೆ ಅಂತ ಗೇಮ್ ಅಂತ ಹೇಳ್ಬೋದು. ನಂಗೆ ಆ ತರ ಅನಿಸುತ್ತೆ. ನಿಮ್ಗೆ ಯಾವ ತರ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಟ್ ಯಾರು ನಿಮ್ಮ ಪ್ರಕಾರ ಎಲಿಮಿನೇಟ್ ಆಗ್ಬೋದು ಅಂತ ಹೇಳಿ, ಆಯ್ತಾ? ಯಾಕಂದ್ರೆ ಇವಾಗ ರ್ಯಾಂಡಮ್ ಪ್ರಕಾರ ನೋಡಿದ್ರೆ ಯಾರಿಗೆ ಹೆಚ್ಚಿಗೆ ಓಟ್ಸ್ ಬಂದಿದೆ ಅಂತ ಗೊತ್ತಾಗಲ್ಲ. ಸೊ ರ್ಯಾಂಡಮ್ ಪ್ರಕಾರ ಹೇಳ್ತಾರೋ ಏನೋ, ಓಟ್ಸ್ ಪ್ರಕಾರ ಹೇಳ್ತಾರೋ, ಸುದೀಪ್ ಸರ್ ಸೇವ್ ಮಾಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಸೊ ಕಾದ್ ನೋಡೋಣ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಯಾರೆಲ್ಲ ಮೊದಲ ಬಾರಿಗೆ ಬಂದಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನೋ ಅದು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ